ಬಿಹಾರ ಎಲೆಕ್ಷನ್ ಹೊತ್ತನಲ್ಲೇ ಇದೀಗ ರಾಹುಲ್ ಗಾಂಧಿ ಹರಿಯಾಣದಲ್ಲಿ ಮತಗಳವಾಗಿದೆ ಎಂಬ ಗಂಭೀರ ಆರೋಪವನ್ನು ಮಾಡ್ತಾ ಅದರ ಡೇಟಾವನ್ನು ರಿಲೀಸ್ ಮಾಡಿದ್ದಾರೆ. ಒಬ್ಬರ ಹೆಸರಲ್ಲಿ 16 ವೋಟ್ಗಳನ್ನು ಹಾಕಲಿಕ್ಕೆ ಹೇಗೆ ಸಾಧ್ಯ, ಒಂದೇ ಕ್ಷೇತ್ರದಲ್ಲಿ ಅದು ಹೇಗೆ ಸಾಧ್ಯ ಅನ್ನೋದು ಅವರ ಪ್ರಶ್ನೆ. ಬಿಹಾರ ಎಲೆಕ್ಷನ್ ಹೊತ್ತಲ್ಲಿ ರಾಹುಲ್ ವೋಟ್ ಚೋರಿ ಬಾಂಬ್ ಸಿಡಿಸಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ ಆಯಿತು, ಇದೀಗ ಹರಿಯಾಣದಲ್ಲಿ ಮತಗಳವಾಗಿದೆ ಎಂಬ ಆರೋಪವನ್ನು ಮಾಡಿದ್ದಾರೆ. 2 ಕೋಟಿ ಮತಗಳಲ್ಲಿ 25 ಲಕ್ಷ ಮತಗಳವು ಆಗಿದೆ ಎಂಬುದು ಆರೋಪದ ಮುಖ್ಯ ಅಂಶ. ಪ್ರತಿ 8 ಮತದಾರರಲ್ಲಿ ಓರ್ವ ನಕಲಿ ಮತದಾರನ ಗುರುತಿಸಬಹುದಾಗಿದೆ. 10 ಬೂತ್ಗಳಲ್ಲಿ ಒಬ್ಬ ಮಹಿಳೆಯಿಂದ ಸತತ 22 ಬಾರಿ ಮತದಾನ ಆಗಿದೆ ಅನ್ನೋದಕ್ಕೂ ಕೂಡ ಸ್ಯಾಂಪಲ್ಸ್ಗಳನ್ನು ಹೊರಹಾಕಿದ್ದಾರೆ. ಸೀಮಾ, ಸ್ವೀಟಿ, ಸರಸ್ವತಿ ಹೀಗೆ ಒಬ್ಬರದ್ದೇ ಫೋಟೋ, ಆಕೆ ಈ ದೇಶದವರೂ ಅಲ್ಲ. ಹೀಗಿದ್ದಾಗ ಬೇರೆ ಬೇರೆ ಹೆಸರಿನಲ್ಲಿ 22 ಬಾರಿ ಮತವನ್ನು ಚಲಾವಣೆ ಮಾಡಲಾಗಿದೆ, ಒಟ್ಟು 10 ಬೂತ್ಗಳಲ್ಲಿ ಅನ್ನೋದರ ಬಗ್ಗೆ ವಿವರಣೆಯನ್ನು ಇವತ್ತು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಹಲವಾರು ಕಡೆಗಳಲ್ಲಿ ಗಂಭೀರ ಆರೋಪ ಮಾಡಿದ್ರು. ಕರ್ನಾಟಕ ವಿಚಾರಕ್ಕೆ ಬರುವುದಾದ್ರೆ ಆಳಂದದಲ್ಲೂ ಕೂಡ ಮತಚೋರಿಯ ಬಾಂಬ್ ಸಿಡಿಸಿದ್ರು. ಹಾಗಾದ್ರೆ ಇವರ ಆರೋಪದಲ್ಲಿರುವಂತಹ ವಿಚಾರಗಳು ಯಾವ್ದ್ಯಾವುದು? 2 ಕೋಟಿ ಮತಗಳಲ್ಲಿ 25 ಲಕ್ಷ ಮತ ಕಳ್ಳತನ ಆಗಿದೆ ಅನ್ನೋದು ಅವರ ಆರೋಪ. 2 ಕೋಟಿ ಮತಗಳಿದ್ರೆ ಅದರಲ್ಲಿ 25 ಲಕ್ಷ ನಕಲಿ ಮತಗಳನ್ನು ಗುರುತಿಸಬಹುದು. ಇದರಲ್ಲಿ 5.21 ಲಕ್ಷ ನಕಲಿ ಮತದಾರರಿದ್ದಾರೆ. ಅದರ ವಿವರವೂ ಕೂಡ ನಮ್ಮ ಬಳಿ ಇದೆ. ಅಡ್ರೆಸ್, ಫೋಟೋ ಇತ್ಯಾದಿ ವಿವರವೂ ಕೂಡ ನಮ್ಮ ಬಳಿ ಇದೆ. 93,174 ಅನರ್ಹ ಮತದಾರರಿದ್ದಾರೆ. ಇವರು ಲಿಸ್ಟ್ನಲ್ಲೇ ಇರಬೇಕಿರಲಿಲ್ಲ, ಅನರ್ಹರ ಪಟ್ಟಿಯಲ್ಲಿರ್ತಕ್ಕಂಥವ್ರು. ಅವರು ಕೂಡ ವೋಟರ್ ಲಿಸ್ಟ್ನಲ್ಲಿದ್ದಾರೆ. ಅವರ ಹೆಸರಿನಲ್ಲೂ ಕೂಡ ಮತ ಚಲಾವಣೆ ಆಗಿದೆ. ಇದು ರಾಹುಲ್ ಗಾಂಧಿ ಎಕ್ಕಿ ತೆಗೆದಿರುವಂತಹ ಡೇಟಾ. 19.26 ಲಕ್ಷ ಬಲ್ಕ್ ಮತದಾರರು, ಒಟ್ರಾಶಿ ಅಷ್ಟು ಲಕ್ಷ ಮತದಾರರನ್ನ ಐಡೆಂಟಿಫೈ ಮಾಡಲಾಗಿದೆ. ಬ್ರೆಜಿಲ್ ಮಾಡೆಲ್, ಆಗಲೇ ಹೇಳಿದ ಹಾಗೆ ಆಕೆ ಈ ದೇಶದವರಲ್ಲ, ಬ್ರೆಜಿಲ್ ಮಾಡೆಲ್ ಆಕೆ. 22 ಬಾರಿ 10 ಬೂತ್ಗಳಲ್ಲಿ ಮತವನ್ನು ಚಲಾವಣೆ ಮಾಡಿರೋದ್ರ ಬಗ್ಗೆ, ಬರೀ ಮತಪಟ್ಟಿಯಲ್ಲಿ ಇದೆ ಅಂತಲ್ಲ, ಆ ಲಿಸ್ಟ್, ಆ ವೋಟರ್ ಐಡಿಯನ್ನು ಇಟ್ಕೊಂಡು 22 ಬಾರಿ ಮತ ಚಲಾವಣೆ ಆಗಿದೆ 10 ಬೂತ್ಗಳಲ್ಲಿ. ಪ್ರತಿ 8 ಮತದಾರರಲ್ಲಿ ಒಬ್ಬರು ನಕಲಿ ಮತದಾರರಿದ್ದಾರೆ. ಅಂದರೆ ಈಗ 8 ಜನರನ್ನ ತಗೊಂಡ್ರೆ ಅದರಲ್ಲಿ ಒಂದಾದರೂ ಸಿಗುತ್ತೆ ನಕಲಿ ಮತಗಳು. 2 ಬೂತ್ಗಳಲ್ಲಿ 223 ಬಾರಿ ಮತವನ್ನು ಚಲಾವಣೆ ಮಾಡಲಾಗಿದೆ. 2 ಬೂತ್ಗಳಲ್ಲಿ ಅಂದರೆ ಒಂದು ಬೂತ್ನಲ್ಲಿ ಒಬ್ಬರಿಗೆ ವೋಟ್ ಮಾಡಲಿಕ್ಕೆ ಅಷ್ಟೇ ಅವಕಾಶ ಸಿಗುತ್ತೆ. ಹೀಗಿದ್ದಾಗ 2 ಬೂತ್ನಲ್ಲಿ 223 ಹೇಗಾಯಿತು? ಒಂದು ಫೋಟೋದಲ್ಲಿ ಒಂದೇ ಕ್ಷೇತ್ರದಲ್ಲಿ 100 ಮತಗಳಾಗಿದೆ. ಒಂದು ಫೋಟೋ ಒಂದೇ ಕ್ಷೇತ್ರದಲ್ಲಿ. ಈ ಇಷ್ಟು ಆರೋಪಗಳನ್ನು ಅವ್ರು ಮಾಡ್ತಾ ಇರೋದು ಚುನಾವಣಾ ಆಯೋಗದ ವಿರುದ್ಧ. ಬೇರೆ ಬೇರೆ ರಾಜ್ಯಗಳಿಂದ ಬಂದು ಮತದಾನ ಮಾಡಿರುವಂತಹ ಪಟ್ಟಿಯೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಆ ರಾಜ್ಯ, ಆ ಕ್ಷೇತ್ರಕ್ಕೆ ಸಂಬಂಧಿಸಿದವರು ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದಲೂ ಬಂದಿರ್ತಾರೆ. ಅವ್ರಿಗೂ ಕೂಡ ಮತದಾನದ ಹಕ್ಕಿರುತ್ತೆ. ಅವರು ಬೇರೆ ಬೇರೆ ಕಡೆಗಳಲ್ಲಿ ಮತವನ್ನು ಚಲಾವಣೆ ಮಾಡಿದ್ದಾರೆ. ಒಂದೇ ಮನೆಯ ವಿಳಾಸದಲ್ಲಿ 501 ಮತಗಳ ನೋಂದಣಿಯಾಗಿದೆ. ಒಂದು ಮನೆಯಲ್ಲಿ 501 ಮಂದಿ ಇರಲಿಕ್ಕೆ ಸಾಧ್ಯನಾ? ಮತಗಳ ನೋಂದಣಿ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. 501 ಕೂಡ ಮತವಾಗಿ ಪರಿವರ್ತನೆ ಆಗಿದೆಯಾ ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿಲ್ಲ. ಚಿಕ್ಕ ಮನೆಗಳಲ್ಲಿ 108 ಮತಗಳು ದಾಖಲಾಗಿವೆ. ಚಿಕ್ಕ ಮನೆಯಲ್ಲಿ ಮಿನಿಮಮ್ ಅಂದ್ರೂ 4 ರಿಂದ 5 ಜನ ವಾಸಿಸ್ಲಿಕ್ಕೆ ಯೋಗ್ಯ. ಹಾಗಿದ್ದಾಗ 108 ಮತಗಳು ಎಲ್ಲಿಂದ ಸಾಧ್ಯ ಆಗುತ್ತೆ? ಓಕೆ, ಅವರೆಲ್ಲೋ ವಿಳಾಸ ಚೇಂಜ್ ಮಾಡಿದ್ರು, ಮತ್ತೊಂದು ಮಗದೊಂದು ಅಂದ್ರೂ ಅಷ್ಟೊಂದು ಹೇಗಾಗುತ್ತೆ ಅನ್ನೋದು ಅವರ ಪ್ರಶ್ನೆ. ಪಟ್ಟಿಯಲ್ಲಿ ಕಾಂಗ್ರೆಸ್ಸಿನ 3.5 ಲಕ್ಷ ಮತಗಳನ್ನು ಡಿಲೀಟ್ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಮತಗಳು ಅಂತ ಹೇಗೆ ಐಡೆಂಟಿಫೈ ಮಾಡಿ ಇವರು 3.5 ಲಕ್ಷವನ್ನ ಇಲ್ಲಿ ಎಕ್ಕಿ ತೆಗೆದಿದ್ದಾರೆ ಅನ್ನೋದು ಕೂಡ ಪ್ರಶ್ನಾರ್ಥಕವಾಗುತ್ತೆ. Is she from Haryana? You sure? You absolutely sure she's not from Haryana? Okay, but she votes 22 times in Haryana. And she votes in 10 different booths in Haryana. And she's got multiple names. Seema, Sweetie, Saraswati.
Rashmi, Vimla. Now what's interesting about this and why I'm opening with this slide. Go back please. Why I'm opening with this slide is because this happens in 10 booths. Is she from Haryana? You sure? You're absolutely sure she's not from Haryana? Okay, but she votes 22 times in Haryana. And she votes in 10 different booths in Haryana. And she's got multiple names. Seema, Sweetie, Saraswati, Rashmi, Vimla. Now what's interesting about this and why I'm opening with this slide. Go back please. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಪ್ರತಿ ಬಾರಿ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಆಗಿದೆ ಅನ್ನುವಂತಹ ವಿಚಾರವಾಗಿ ಬಹಳಷ್ಟು ಡಾಟಾ ಇಟ್ಕೊಂಡು ಬಂದು ಅದನ್ನು ವಿವರಣೆ ಕೊಡ್ತಾರೆ. ಅದಾಗಿ ಕೆಲವೇ ದಿನಗಳಲ್ಲಿ ಅವರು ಮಾಡಿದ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ಅದು ಪ್ರಕಟ ಆಗುತ್ತೆ. ಸೊ ಅವರು ಏನು ಸಾಬೀತುಪಡಿಸಬೇಕೋ ಅದರ ಮುಂದಿನ ಹೆಜ್ಜೆಯನ್ನು ಇಡಲ್ಲ, ಈ ಕಡೆಗೆ ಆರೋಪಗಳನ್ನ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಇದರಿಂದ ಆಗ್ತಾ ಇರೋ ಅನುಕೂಲ ಆದರೂ ಏನು? ದಿವ್ಯಾ ನೋಡಿ, ಮಹದೇವಪುರ ಆಳಂದ ಆದ ಮೇಲೆ ಹರಿಯಾಣದಲ್ಲೂ ಕೂಡ ಮತಗಳ್ಳತನ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪುರಾವೆಗಳ ಜೊತೆಗೆ ಇವತ್ತು ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಜನರ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು. 2 ಕೋಟಿ ಮತದಾರರಲ್ಲಿ 25 ಲಕ್ಷದಷ್ಟು ಮತದಾರರು ನಕಲಿಯಾಗಿದ್ದಾರೆ. ನಕಲಿ ಮತದಾನವನ್ನು ಮಾಡುವ ಮೂಲಕ ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರವನ್ನು ರಚಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಕೇವಲ ವೋಟ್ ಚೋರಿ ಅಲ್ಲ, ಇಡೀ ಸರ್ಕಾರವನ್ನೇ ಕಳ್ಳತನ ಮಾಡುವಂತಹ ಪ್ರಯತ್ನದ ಭಾಗ ಆಗಿರುವಂಥದ್ದು. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಫೋಟೋಗಳಿರುವಂಥ 100, 150, 200 ಮತದಾರರ ಪಟ್ಟಿ ಸಿಗ್ತಾ ಇರುವಂಥದ್ದು. ಒಂದೇ ಮನೆಯಲ್ಲಿ 500ಕ್ಕಿಂತ ಹೆಚ್ಚು ಜನ ವಾಸವಾಗಿದ್ದಾರೆ ಅನ್ನುವಂತಹ ಲಿಸ್ಟ್ ಸಿಗ್ತಾ ಇದೆ. ಒಂದು ಮನೆಯಲ್ಲಿ 10 ಜನಕ್ಕಿಂತ ಹೆಚ್ಚು ಜನರು ಇದ್ರೆ ಆ ಒಂದು ನೋಂದಣಿಗಳಾದರೆ ಅದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು ಅಂತ ಖುದ್ದು ಚುನಾವಣಾ ಆಯೋಗನೇ ಹೇಳುತ್ತೆ. ಆದರೆ ಒಂದೇ ಮನೆಯಲ್ಲಿ 500ಕ್ಕಿಂತ ಹೆಚ್ಚು ಜನರು ವಾಸ ಮಾಡಲಿಕ್ಕೆ ಹೇಗೆ ಸಾಧ್ಯ? ಮತ್ತೆ ಒಂದೇ ವಿಳಾಸದ ಅಡಿಯಲ್ಲಿ 500 ಜನ ನೋಂದಣಿ ಆಗಲಿಕ್ಕೆ ಆಯೋಗ ಹೇಗೆ ಅವಕಾಶ ಮಾಡಿಕೊಡ್ತು ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಇಡುವಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ನೋಡಿ, ಸುದ್ದಿಗೋಷ್ಠಿಯಲ್ಲಿ ನಡೆಸಬೇಕಾದಂಥ ಸಂದರ್ಭದಲ್ಲಿ ಅವರು ಸಾಕಷ್ಟು ಆರೋಪಗಳನ್ನು ಮಾಡಿದರು. ಫಾರ್ ಎಕ್ಸಾಂಪಲ್ ನಾವು ತೆಗೆದುಕೊಳ್ಳೋದಾದ್ರೆ, ಬ್ರೆಜಿಲ್ ಮೂಲದ ಮಾಡಲು ಒಬ್ಬಳ ಫೋಟೋವನ್ನು ಬಳಸಿಕೊಂಡು 200ಕ್ಕಿಂತ ಹೆಚ್ಚು ಮತದಾರರ ಪಟ್ಟಿ ಅಂದರೆ ಮತದಾರರ ಐಡಿಯನ್ನು ಕ್ರಿಯೇಟ್ ಮಾಡಲಾಗಿತ್ತು. ಬೇರೆ ಬೇರೆ ಹೆಸರುಗಳನ್ನು ಅಲ್ಲಿ ಬಳಸಿಕೊಂಡು ಒಂದು ಮತದಾರರ ಪಟ್ಟಿಯನ್ನು ಸೃಷ್ಟಿಸುವಂಥ ಕೆಲಸ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪ ಮಾಡಿದ್ರು. ಇದೇ ರೀತಿಯಾದಂಥ ಬೇರೆ ಬೇರೆ ಆರೋಪಗಳನ್ನು ಮಾಡಿದ್ರು. ಫಾರ್ ಎಕ್ಸಾಂಪಲ್, ಕಾಂಗ್ರೆಸ್ ಮತಗಳನ್ನು ಅಥವಾ ಕಾಂಗ್ರೆಸ್ ಬಾಹ್ಯ ಉಳ್ಳಂತಹ ಪ್ರದೇಶಗಳಲ್ಲಿ ಮತಗಳ ಡಿಲೀಟ್ ಆಗಿರುವಂಥದ್ದನ್ನು ಎಲ್ಲವನ್ನ ಕೂಡ ಉಲ್ಲೇಖಿಸುವಂಥ ಕೆಲಸವನ್ನ ಮಾಡಿದ್ರು. ಸುದ್ದಿಗೋಷ್ಠಿ ನಡಿಬೇಕಾದಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬಂತು. ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂಥ ಆರೋಪಗಳನ್ನು ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಾರೆ, ಆದರೆ ಇದು ಕಾನೂನು ಹೋರಾಟವನ್ನ ಯಾಕೆ ತೆಗೆದುಕೊಂಡು ಹೋಗ್ತಿಲ್ಲ ಅನ್ನುವಂಥ ಪ್ರಶ್ನೆಯೂ ಕೂಡ ಬಂತು. ಅದಕ್ಕೆ ರಾಹುಲ್ ಗಾಂಧಿ ಅವರು ಒಂದು ಉತ್ತರವನ್ನ ಕೊಟ್ಟರು. ನಾವು ಮತಗಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕದ್ದು ಮುಚ್ಚಿ ಆರೋಪವನ್ನು ಮಾಡ್ತಿಲ್ಲ ಅಥವಾ ದಾಖಲೆಗಳನ್ನು ಇಲ್ಲದೆ ಆರೋಪವನ್ನು ಮಾಡ್ತಿಲ್ಲ. ಎಲ್ಲ ಆರೋಪಗಳನ್ನು ಕೂಡ ದಾಖಲೆಗಳ ಸಹಿತವಾಗಿ ನಾವು ಆರೋಪವನ್ನು ಮಾಡ್ತಿದ್ದೀವಿ. ಆದರೆ ಇದು ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯಾಂಗ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರತಿಪಾದಿಸಿದ್ರು. ಅದಕ್ಕೆ ಅವರು ಕಾರಣಗಳನ್ನು ಕೂಡ ಕೊಟ್ಟರು. ಏನು ಕಾರಣ ಅಂದರೆ, ಮತದಾರರ ಪಟ್ಟಿ ಏನಿದೆ ಅದು ಚುನಾವಣೆ 1-2 ದಿನಗಳ ಮುಂಚಿತವಾಗಿ ನಮಗೆ ಕೈಗೆ ತಲುಪುತ್ತೆ. ಅದನ್ನು ನಾವು ಪರಿಶೀಲಿಸುವಷ್ಟು ಸಮಯ ನಮ್ಮ ಬಳಿ ಇರೋಲ್ಲ. ಸೊ ಹೀಗಾಗಿ ಅದು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತೆ ಮತದಾರರ ಪಟ್ಟಿಯಲ್ಲಿ ಹೆಸರು ಇದ್ದಾಗ ಅವರಿಗೆ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿರುವಂಥದ್ದು ಅಲ್ಲಿರುವಂಥ ಬೂತ್ ಏಜೆಂಟ್ಗಳು ಮತ್ತೆ ಅಧಿಕಾರಿಗಳ ಕರ್ತವ್ಯ ಆಗಿರುತ್ತೆ. ಹೀಗಾಗಿ ಮತಗಳ್ಳತನ ಆಗೋಗ್ಬಿಡುತ್ತೆ. ಸೊ ಇಲ್ಲಿ ಇದನ್ನ ತಡಿಬೇಕು ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ಮನಸ್ಸು ಮಾಡುವಂಥದ್ದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಆಯ್ಕೆಗಳಿಲ್ಲ. ಚುನಾವಣಾ ಆಯೋಗ ಮನಸ್ಸು ಮಾಡಿದರೆ ಕ್ಷಣ ಮಾತ್ರದಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಎಲ್ಲಾ ನಕಲಿ ಮತಗಳನ್ನು ಡಿಲೀಟ್ ಮಾಡಬಹುದು. ಆದರೆ ಬಿಜೆಪಿಗೆ ಸಹಾಯ ಮಾಡುವಂತಹ ದೃಷ್ಟಿಯಿಂದ ಈ ಯಾವ ಮತಗಳನ್ನು ಕೂಡ ಡಿಲೀಟ್ ಮಾಡದೇ ಇರುವಂತಹ ಕೆಲಸವನ್ನ ಸದ್ಯಕ್ಕೆ ಆಯೋಗ ಮಾಡ್ತಾ ಇರುವಂತದ್ದು. ಆಯೋಗ ತನ್ನ ಕೆಲಸವನ್ನ ಮಾಡಬೇಕಾಗತ್ತೆ. ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಸಂವಿಧಾನ ಮತ್ತೆ ಪ್ರಜಾಪ್ರಭುತ್ವವನ್ನು ಉಳಿಸುವ ದೃಷ್ಟಿಯಿಂದ ಆಗ್ತಿರುವಂತ ಅನ್ಯಾಯವನ್ನ ಜನರ ಮುಂದೆ ತಂದಿಡುವಂತ ಕೆಲಸವನ್ನ ಮಾಡಿದ್ದೀನಿ. ಬಾಕಿ ಉಳಿದಿದ್ದು ಜನರೇ ನಿರ್ಧಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ತಮ್ಮ ನಿರ್ಧಾರವನ್ನ ಅಥವಾ ತಮ್ಮ ಪ್ರತಿಪಾದನೆಯನ್ನ ಮಾಡ್ತಾ ಇರುವಂತದ್ದು. ದಿವ್ಯಾ, ಓಕೆ ಶಬ್ಬೀರ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಪಡ್ಕೊಳ್ತೀವಿ.